ಓಕೆ, ಏನ್ ಹೇಳ್ತಾ ಇದ್ದಾರೆ, ಪ್ರತಿ ಕೆಜಿಗೆ ಕ್ರಮವಾಗಿ 90 ರೂಪೀಸ್ ಮತ್ತೆ 150 ರೂಪೀಸ್ ಬೆಲೆಯ 2 ವಿಧದ ಚಹಾ ಪುಡಿಗಳನ್ನು ಯಾವ ಅನುಪಾತದಲ್ಲಿ ಬೆರೆಸಿದರೆ ಆ ಮಿಶ್ರಣವನ್ನು ಪ್ರತಿ ಕೆಜಿಗೆ 102 ರೂಪೀಸ್ ಅಂತೆ ಮಾರಾಟ ಮಾಡಬಹುದು. ಅಂದ್ರೆ ಇನ್ ವಾಟ್ ರೇಷಿಯೋ 2 ಡಿಫರೆಂಟ್ ಟೀ ಪೌಡರ್ಸ್, ಒಂದು ಟೀ ಪೌಡರ್ ಪ್ರೈಸ್ ₹90 ಪರ್ ಕೆಜಿ ಇದೆ, ಮತ್ತೊಂದು ಟೀ ಪೌಡರ್ 150 ರೂಪೀಸ್ ಪರ್ ಕೆಜಿ ಇದೆ. ಇನ್ ವಾಟ್ ರೇಷಿಯೋ ಯು ಹ್ಯಾವ್ ಟು ಮಿಕ್ಸ್, ಯಾವ ರೇಷಿಯೋ ಅಲ್ಲಿ ಮಿಕ್ಸ್ ಮಾಡಿದಾಗ ನೀವು ಯಾವಾಗ ಸೆಲ್ ಮಾಡ್ತೀರಾ ಪ್ರಾಫಿಟ್ ಪರ್ ಕೆಜಿಗೆ 102 ಅಂತ ಬರುತ್ತೆ. ಅಂದ್ರೆ ಇದು ಒಂದು ಏನೋ ಟೀ ಪೌಡರ್ ಇದೆ, ಒಂದು ಟೀ ಪೌಡರ್ ಇದೆ, ಇದನ್ನ ನೀವು ಮಿಕ್ಸ್ ಮಾಡ್ಬೇಕು. ಕರೆಕ್ಟಾ? ಮಿಕ್ಸ್ ಮಾಡಿದಾಗ ನಿಮ್ಗೆ ಒಂದು ಹೊಸ ಯೂನಿಟ್ ಆಫ್ ಟೀ ಪೌಡರ್ ಸಿಕ್ತು. ಸರಿನಾ? ಇದನ್ನ ಯಾವ ರೇಷಿಯೋ ಅಲ್ಲಿ ನೀವು ಮಿಕ್ಸ್ ಮಾಡಿದಾಗ ಇದನ್ನ ಸೆಲ್ ಮಾಡಿದ್ರೆ ನಿಮ್ಗೆ ಇಷ್ಟು ಪ್ರಾಫಿಟ್ ಸಿಕ್ಕಿರ್ಬೇಕು, ಅಂದ್ರೆ ಇಷ್ಟು ಪ್ರಾಫಿಟ್ ಬರ್ಲೇಬೇಕು. ಇಷ್ಟು ಪ್ರಾಫಿಟ್ ನಿಮ್ಗೆ ಬರ್ಬೇಕಂದ್ರೆ ಇದಕ್ಕೆ ಎಷ್ಟಿದೆ, 90 ರೂಪೀಸ್ ಖರ್ಚಿದೆ, ಇದಕ್ಕೆ 150 ರೂಪೀಸ್ ಬೆಲೆ ಇದೆ. ಅಂದ್ರೆ ಇವೆರಡನ್ನು ನೀವು ಯಾವ ತರ ಪರ್ ಕೆಜಿ, ಇದು ಪರ್ ಕೆಜಿ ಇದೆ, ಇದು ಪರ್ ಕೆಜಿ ಇದೆ, ಎಷ್ಟು ಯಾವ ತರ ಮಿಕ್ಸ್ ಮಾಡಿದಾಗ, ಎರಡು ಮಿಕ್ಸ್ ಮಾಡಿದಾಗ ನಿಮ್ಗೆ ಪರ್ ಕೆಜಿಗೆ 102 ಪ್ರಾಫಿಟ್ ಬರುತ್ತೆ ಅಂತ ಅರ್ಥ. ಸರಿನಾ? ಓಕೆ, ಸೊ ವಾಟ್ ಐ ಕ್ಯಾನ್ ರೈಟ್ ಹಿಯರ್ ಇಸ್ 1 by 1. ಸೊ ಫಸ್ಟ್ ಬರ್ಕೊಳ್ಳೋಣ. ಲೆಟ್ x kg, okay, let x kg be the first tea powder, or the first tea powder that you have to mix, okay, and let y kg be the second tea powder that you have to mix. ಹೌದಾ? ಇದನ್ನ ಮತ್ತೆ ಇದನ್ನ ಮಿಕ್ಸ್ ಮಾಡಬೇಕು. ಎರಡು ಮಿಕ್ಸ್ ಮಾಡಿದಾಗ ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ? ಟೋಟಲ್ ಅಮೌಂಟ್ ಆಫ್ ಟಿ, ಅಮೌಂಟ್ ಅಂದ್ರೆ ಕೆಜಿ, ಓಕೆ, ಎಷ್ಟು ಬರುತ್ತೆ? ಎಕ್ಸ್ ಪ್ಲಸ್ ವೈ ಬರುತ್ತೆ. ಹೌದಾ? ಎಕ್ಸ್ ಪ್ಲಸ್ ವೈ ಕೆಜಿ ಬರುತ್ತೆ. ಯಾಕೆ? ಎಕ್ಸ್ ಕೆಜಿ ಆಫ್ ಫಸ್ಟ್ ಪೌಡರ್, ಸೆಕೆಂಡ್ ವೈ ಕೆಜಿ ಆಫ್ ಸೆಕೆಂಡ್ ಪೌಡರ್ ಮಿಕ್ಸ್ ಮಾಡ್ತಾ ಇದ್ದೀರಾ. ಸೊ ಟೋಟಲ್ ಆಗಿ ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಬರುತ್ತೆ? ಎಕ್ಸ್ ಪ್ಲಸ್ ವೈ ಕೆಜಿ. ಸರಿನಾ? ಓಕೆ, ನೆಕ್ಸ್ಟ್ ಪ್ರೈಸ್ ಆಫ್ ಎಕ್ಸ್ ಪರ್ ಕೆಜಿ ಎಷ್ಟಿದೆ? ಎಕ್ಸ್ ಗೆ 90 ರೂಪೀಸ್ ಇದೆ. ಓಕೆ, ನೆಕ್ಸ್ಟ್ ಪ್ರೈಸ್ ಆಫ್ ವೈ ಪರ್ ಕೆಜಿ ಎಷ್ಟಿದೆ? ₹150 ಇದೆ. ಹೌದಾ? ಪರ್ ಕೆಜಿಗೆ. ಹಾಗಾದ್ರೆ ಟೋಟಲ್ ನಿಮಗೆ ಎಷ್ಟು ಬರುತ್ತೆ? ಅದು ಟೋಟಲ್ ಎಷ್ಟು ಬರುತ್ತೆ? 90 ಆಫ್ ಎಕ್ಸ್ ಪ್ಲಸ್ 150 ಆಫ್, ಅಂದ್ರೆ ಪರ್ ಕೆಜಿಗೆ ನೀವು ಏನ್ ಸೆಲ್ ಮಾಡ್ತೀರಾ ನಿಮ್ಗೆ ಎಷ್ಟು ಅದ್ರ ಬೆಲೆ ಬರ್ತಾ ಇದೆ? 90 ಆಫ್ ಎಕ್ಸ್ ಪ್ಲಸ್ 150 ಆಫ್ ವೈ. ಕರೆಕ್ಟ್? ದೇರ್ಫೋರ್ ನಿಮ್ದು ರೇಷಿಯೋ ಏನಾಗುತ್ತೆ ಇವಾಗ? ಯಾವ ರೇಷಿಯೋ ಅಲ್ಲಿ ಮಿಕ್ಸ್ ಮಾಡ್ಬೇಕು ನೀವು? 90x ಪ್ಲಸ್ 150y ಔಟ್ ಆಫ್ ಯರ್ ಟೋಟಲ್ ಅಮೌಂಟ್. ಎಷ್ಟು ಟೋಟಲ್? ಎಕ್ಸ್ ಪ್ಲಸ್ ವೈ. ಓಕೆ, ಅಂದ್ರೆ ಎಕ್ಸ್ ಪ್ಲಸ್ ವೈ ದಷ್ಟು ಟಿ ನೀವು ಸೇಲ್ ಮಾಡ್ತಾ ಇದ್ದೀರಾ. ಎಕ್ಸ್ ಗೆ 90 ರೂಪಿ ಪರ್ ಕೆಜಿ ಇದೆ, ವೈ ಗೆ 150 ಪರ್ ಕೆಜಿ ಇದೆ. ಸೊ ದಾಟ್ ಡಿವೈಡೆಡ್ ಬೈ ಪರ್ ಟೋಟಲ್ ಕೆಜಿ ಎಷ್ಟಾಯ್ತು? ಎಕ್ಸ್ ಪ್ಲಸ್ ವೈ. ಓಕೆನಾ? ಈ ಪ್ರಾಫಿಟ್ ಹೇಳಿದ್ದಾರೆ, ಎಷ್ಟಂತ ಹೇಳಿದ್ದಾರೆ ಪ್ರಾಫಿಟ್? ಇದನ್ನ 102 ಅಂತ ಹೇಳಿದ್ದಾರೆ. ಓಕೆ, 102. ಸೊ ಈ ರೇಷಿಯೋ ಎಷ್ಟಾಯ್ತು ಅಂದ್ರೆ ನಿಮ್ದು ಸೆಲ್ಲಿಂಗ್ ಪ್ರೈಸ್, ಓಕೆ, ಅಂಡ್ ಪ್ರಾಫಿಟ್ ರಿಲೇಷನ್ ಆಯ್ತು. ಈಗ ಇದನ್ನ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳೋಣ. ನಮ್ಗೆ ಬೇಕಾಗಿರೋದು ಎಕ್ಸ್ ಮತ್ತೆ ವೈ ವ್ಯಾಲ್ಯೂ. ಕರೆಕ್ಟಾ? ಅಂದ್ರೆ ಎಕ್ಸ್ ಫ್ಯಾಕ್ಟರ್ ಬೇಕು. ಸೊ ಇದು 90x ಪ್ಲಸ್ 150y, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನನ್ಗೆ ಎಷ್ಟು ಸಿಗುತ್ತೆ? 102x ಪ್ಲಸ್ 102y. ಸರಿನಾ? ಈಗ ಒಂದೇ ಕಡೆ ಮಾಡ್ಕೊಳ್ಳಿ. ಸೊ 102x ಮೈನಸ್ 90x, ಇದು 150y ಮೈನಸ್ 102y. ಸೊ ಇಲ್ಲಿ ಎಷ್ಟಾಯ್ತು? 48y ಆಯ್ತು. ಇಲ್ಲಿ ಎಷ್ಟಾಯ್ತು? 12x ಆಯ್ತು. ಕರೆಕ್ಟಾ? ಸರಿ, ನಮ್ಗೆ ಬೇಕಾಗಿರೋದು x ಬೈ y. ಸೊ x ಬೈ y ಅಂದ್ರೆ ಇಲ್ಲೇನಾಯ್ತು? 48/12. ದಟ್ ಈಸ್ ನಥಿಂಗ್ ಬಟ್ 12 1s 12 4s x by y. ಸೊ ಎಷ್ಟಾಯ್ತು? x is to y 4:1. ಕರೆಕ್ಟ್? ಸೊ 4:1 is your answer. ಯಾವ ಆಪ್ಷನ್ ಅದು? ಆಪ್ಷನ್ ಡಿ. ಓಕೆ, ಸೊ ಯಾವ ರೇಷಿಯೋ ಅಲ್ಲಿ ನೀವು ಮಿಶ್ರಣ ಪರ್ ಕೆಜಿ, ಓಕೆ, ಎಷ್ಟು ಮಾಡಬೇಕು? 4:1. ಅಂದ್ರೆ
4 ಟೈಮ್ಸ್ ಆಫ್ ಫಸ್ಟ್ ಟೀ ಪೌಡರ್ ಇರಬೇಕು, 4 ಟೈಮ್ಸ್ಗೆ 1 ಟೈಮ್ ಆಫ್ ಸೆಕೆಂಡ್ ಟೀ ಪೌಡರ್ ಇರಬೇಕು.